ಮಹಾಬಲಣ್ಣ ನಮಸ್ಕಾರ. ನಮಸ್ಕಾರ. ನಮ್ಮ ಈಗ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಮಧ್ಯೆ ಮೂಡಪ್ಪ ಸೇವೆದು ಈಗ ಕಾರ್ಯಕ್ರಮ ನಡೀತಾ ಉಂಟು. ಹಾಗಿರುವಾಗ ನಾವು ಗಣೇಶ ಭಜನಾ ಮಂದಿರದ ಸದಸ್ಯರು. ಹೀಗಿರುವಾಗ ನಿಮಗಿರುವಂತಹ ಅನುಭವಗಳು ಮತ್ತು ಮೊದಲು ನೀವು 92ರಲ್ಲಿ ಮೂಡಪ್ಪ ಸೇವೆಯನ್ನು ಅದರ ಅನುಭವ ಎಲ್ಲ ಒಂದು ಮಿಶ್ರಣವಾಗಿ ಒಂದು ವಿವರಣೆ ಕೊಡಿ. 92ರ ಮೂಡಪ್ಪ ಸೇವೆಯಲ್ಲಿ ಕೂಡ ನಾನು ಸಕ್ರಿಯವಾಗಿ ಭಾಗಿಯಾಗಿದ್ದೇನೆ. ಅಂದ್ರೆ ಆ ದಿನ ಮೂಡಪ್ಪ ಸೇವೆ ರಾತ್ರಿಯಿಂದ ಬೆಳಿಗ್ಗೆವರೆಗೆ ನಾವು ಮೂಡಪ್ಪ ಸೇವೆ ಅನ್ನು ನೋಡಿ ಆನಂದಿಸಿ ಪ್ರಸಾದ ಸ್ವೀಕರಿಸಿದಂತಿದೆ ಆಗಿದೆ. ಅದೇ ರೀತಿ ನಮ್ಮ ಜೀವನದಲ್ಲಿ ಇದೊಂದು ಭಾಗ್ಯ ಅಂತ ಹೇಳ್ಬೇಕು. ಅದು 30 ವರ್ಷ ನಂತರ ನನಗೆ ಮತ್ತೊಮ್ಮೆ ಈ ಮೂಡಪ್ಪ ಸೇವೆ ನೋಡುವಂತ ಭಾಗ್ಯ ದೊರೆತಿದೆ. ಅದೇ ರೀತಿ ಇಲ್ಲೇ ವೈಯಕ್ತಿಕವಾಗಿ ಇಲ್ಲಿಯ ಅಲಂಕಾರಗಳು ಹಾಗೂ ಬಾಕಿ ಇನ್ನಿತರ ವ್ಯವಸ್ಥೆಗಳನ್ನು ಹೇಳುದಿದ್ರೆ ಕಾಸರಗೋಡಿನ ಕರಂದಕಾಡಿಯಿಂದ ಸಾಧಾರಣ ಸುಮಾರು 6 ಕಿಲೋಮೀಟರ್ ವರೆಗೆ ಭವ್ಯವಾಗಿ ಅತ್ಯುತ್ತಮವಾಗಿ ಹಲವು ಸಂಘ ಸಂಸ್ಥೆಗಳು, ಮಂದಿರ, ದೇವಸ್ಥಾನಗಳು ಈ ಉತ್ತಮವಾದ ರೀತಿಯಲ್ಲಿ ಅಲಂಕಾರವನ್ನು ಮಾಡಿರುತ್ತಾರೆ. ಅದೇ ರೀತಿ ಈಗ ಇದರಲ್ಲಿ ಸುಮಾರು ಕೆಲವು ದಿನಗಳಿಂದ ಸ್ವಯಂ ಸೇವಕರಾಗಿ ಹಾಗೂ ಕರಸೇವಕರಾಗಿ ಹಲವು ಜನ ರಾತ್ರಿ ಹಗಲಿರುಳು ಯಾವುದೇ ಫಲಾಪೇಕ್ಷೆ ಇಲ್ಲದೆ ದೇವರ ಸೇವೆ ಎಂದು ಒಳ್ಳೆ ದುಡಿದಿದ್ದಾರೆ. ಅಲ್ಲದೆ ಈಗ ಹೊರೆಕಾಣಿಕೆ ಮೆರವಣಿಗೆ ಕೂಡ ಅತ್ಯುತ್ತಮ ರೀತಿಯಲ್ಲಿ ಎಲ್ಲ ನಾಡಿನ ವಿವಿಧ ಕಡೆಗಳಿಂದ ಪರ ಊರ ಭಕ್ತರಿಂದ ಹೊರೆಕಾಣಿಕೆ ಕೂಡ ಬಹಳ ರೀತಿಯಲ್ಲಿ ಸಲ್ಲಿಸಲ್ಪಟ್ಟಿದೆ. ಅದೇ ರೀತಿ ಇಲ್ಲಿ ಪ್ರತಿಯೊಬ್ಬರು ಮಕ್ಕಳಾಗ್ಲಿ, ಮಹಿಳೆಯರಾಗ್ಲಿ, ಗಂಡಸರಾಗ್ಲಿ, ಕಮಿಟಿಯರಾಗ್ಲಿ ಪ್ರತಿಯೊಬ್ಬರು ಅತ್ಯುತ್ತಮವಾಗಿ ದುಡಿದು ಇಲ್ಲಿಯ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ನಿರ್ಮಿಸುತ್ತಿದ್ದಾರೆ. ಅದೇ ರೀತಿ ಅನ್ನದಾನ ವ್ಯವಸ್ಥೆ ಇರಲಿ, ಬೆಳಗಿನ ಉಪಹಾರ ಇರಲಿ, ರಾತ್ರಿ ಮೂಲಸೌಕರ್ಯ ಅಂದ್ರೆ ಅವರವರ ಮನೆಗೆ ತಲುಪುವಂತ ವ್ಯವಸ್ಥೆ ಕೂಡ ಅತ್ಯುತ್ತಮವಾಗಿ ನಡೀತಾ ಇದೆ. ಇದೇ ರೀತಿ ಈಗ ಇವತ್ತಿಗೆ 5ನೇ ದಿನ ಮೂಡಪ್ಪ ಸೇವೆ ಬ್ರಹ್ಮಕಲಶೋತ್ಸವ 5ನೇ ದಿನ. ಇನ್ನೂ ಕೂಡ 6 ದಿನದ ಕಾರ್ಯಕ್ರಮ ಬಾಕಿ ಇದೆ. ಇದೇ ರೀತಿ ಈ ಕಾರ್ಯಕ್ರಮ ಶ್ರೀ ಗಣೇಶನ ಹಾಗೂ ಮದನಂತೇಶ್ವರನ ದಯದಲ್ಲಿ ಅತ್ಯುತ್ತಮವಾಗಿ ಸಾಂಗವಾಗಿ ನಡೆದು ಎಲ್ಲ ಜನರ ಅಭೀಷ್ಟ ವೃದ್ಧಿಯಾಗಲಿ ಅಂತ ನಾನು ಈ ಬ್ರಹ್ಮಕಲಶೋತ್ಸವಕ್ಕೆ ನನ್ನ 2 ಮಾತುಗಳನ್ನು ಹಾರೈಸ್ತಾ ಇದಕ್ಕೆ ಶುಭ ಹೇಳ್ತಾ ಇದ್ದೇನೆ. ಧನ್ಯವಾದ. ನಮಸ್ಕಾರ. ಮಧುರ ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ಈಗ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಮತ್ತು ಮೂಡಪ್ಪ ಸೇವೆ ಅತಿ ವಿಜೃಂಭಣೆಯಿಂದ ಜರುಗುತ್ತಾ ಇದೆ.
ಈ ವಿಷಯದಲ್ಲಿ ಮಾತನಾಡಲು ನಮ್ಮ ಗಣೇಶ್ ಭಜನಾ ಮಂದಿರದ ಸೆಕ್ರೆಟರಿ ಶ್ರೀ ವಸಂತನವರು ಅವರ ಒಂದು ಅನುಭವದ ಮಾತುಗಳನ್ನು ಹೇಳ್ಬೇಕಂತ ಕೇಳಿಕೊಳ್ತೇನೆ. ಪರವಾಗಿ ಸೂರ್ಲು ಗಣೇಶ್ ಭಜನಾ ಮಂದಿರ ವತಿಯಿಂದ ಒಂದು 3 ತಿಂಗಳ ಮುಂಚೆಯಲ್ಲಿ ಕರಸೇವೆ ರಾತ್ರಿ ಆಗಲು ಸೇವೆ ಮಾಡ್ತಾ ಇದ್ದೇವೆ. ಇವತ್ತಿಗೆ ನಮ್ಮ ಸೇವೆ 5 ದಿನವಾದ ಸೇವೆ ಬಹಳ ವಿಜೃಂಭಣೆಯಿಂದ ಇವತ್ತು 31ನೇ ತಾರೀಕಿಗೆ ನಾವು ಇವತ್ತು ಸೂರ್ಲು ಗಣೇಶ್ ಭಜನಾ ಮಂದಿರದಿಂದ 120 ಜನ ಜನರ ಕೊನೆಯಲ್ಲಿ ಬಂದು ಸೇವೆ ಮಾಡ್ತಾ ಇದ್ದೇವೆ. ಈಗ ಎಲ್ಲರಿಗೆ ರಾತ್ರಿ ನಿದ್ದೆ ಇಲ್ಲ, ಎಲ್ಲರಿಗೆ ಎಲ್ಲ ವಿಜೃಂಭಣೆ ಬಹಳ ವಿಜೃಂಭಣೆಯಿಂದ ಎಲ್ಲರೂ ಸಂತೋಷದಿಂದ ಈ ಸೇವೆಯನ್ನು ಸ್ವಯಂ ಸೇವಕ ಸೇವೆಯನ್ನು ಮಾಡ್ತಾ ಇದ್ದೇವೆ. ಇವತ್ತು ನಿಮಗೆ ಈಗ ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಡ್ಯೂಟಿ ನಿಮಗೆ? ಈಗ ಇವತ್ತು ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ನಮಗೆ ಡ್ಯೂಟಿ. ಅದೇ ರೀತಿ 2ನೇ ತಾರೀಕಿಗೆ ಡ್ಯೂಟಿ ಇದೆ. ಅದೇ ರೀತಿ ಮೂಡಪ್ಪ ಸೇವೆ ಹಾಗೂ 5ನೇ ತಾರೀಕಿಗೆ ಕೂಡ 6ನೇ ತಾರೀಕಿಗೆ ಕೂಡ ನಮಗೆ ಡ್ಯೂಟಿ ಇದೆ. ಎಲ್ಲ ಸೇವೆಯಲ್ಲಿ ಎಲ್ಲರೂ ಭಾಗವಹಿಸಿ ಬರ್ತಾ ಇದ್ದಾರೆ. ಭಜನೆ ಏನಾದ್ರು ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿದೆ ನಮಗೆ ಭಜನೆ. ನಮಗೆ ಶುಕ್ರವಾರ ರಾತ್ರಿ 1 ಗಂಟೆಯಿಂದ 2 ಗಂಟೆವರೆಗೆ ನಿಮಗೆ ಭಜನೆ. 28ನೇ ತಾರೀಕಿಗೆ ಶುಕ್ರವಾರ 1 ಗಂಟೆಯಿಂದ ರಾತ್ರಿ 2 ಗಂಟೆವರೆಗೆ ನಿಮಗೆ ಭಜನೆ ಸಿಕ್ಕಿದೆ. ಈ ಭಜನೆ ಕೂಡ ಬಹಳ ವಿಜೃಂಭಣೆ ಆಗಿದೆ ಅವರು ನಮ್ಮ ಹತ್ರ ಹೇಳಿದ್ದಾರೆ. ನಾವೊಂದು 22-23 ಜನ ಇದ್ದೆವು ಈ ಭಜನೆಗೆ. ಅಣ್ಣ ನಮಸ್ಕಾರ. 1992ನೇ ಇಸ್ವಿಯಲ್ಲಿ ಮೂಡಪ್ಪ ಸೇವೆ ಆಗಿರುವಾಗ ನೀವು ಆಗಿನ ಯುವಕರು ನಿಮಗೆ ಆಗಿನ ಅನುಭವ ಅಂತ ಹೇಳಲಿಕ್ಕೆ ಆಗ್ಬೋದಾ? ತೊಂದರೆ ಇಲ್ಲ, ಹೇಳ್ಬೋದು. ಸಾಧಾರಣ ಗೊತ್ತಿದ್ದಲ್ಲಿ ಹೇಳ್ಬೋದು. 92ರಲ್ಲಿ ಅಂತ ಹೇಳುವ ಇಷ್ಟು ಸೌಕರ್ಯಗಳಿಲ್ಲ. ಇದು ಸಾಧಾರಣ ಈಗ ಎಲ್ಲರಿಗೂ ವೆಹಿಕಲ್ ಉಂಟು, ಬರ್ಲಿಕ್ಕೆ ಒಳ್ಳೆ ಸೌಕರ್ಯ ಉಂಟು. ಆದ್ರೆ ಆವತ್ತು ಬಸ್ಸನ್ನೇ ಆಶ್ರಯಿಸಬೇಕು. ಆದ್ರೂ ಒಳ್ಳೆ ಜನ. ಎಷ್ಟು ದಿವಸ ಕಾರ್ಯಕ್ರಮ ಇತ್ತು ಟೋಟಲ್? ಆ ದಿವಸ 5-6 ದಿನದ ಕಾರ್ಯಕ್ರಮ ಬರ್ತದೆ. ಆದ್ರೂ ಈಗಿನ ಹಾಗೆ ಡೆಕೋರೇಷನ್ ಲೈಟಿಂಗ್ಸ್ ಏನಿಲ್ಲ. ಆಯ್ತು ಆದ್ರೂ ಒಳ್ಳೆ ಹಸಿರು ತೋರಣಗಳು ಮಾಡ್ತಿದ್ರಲ್ಲ, ಮನೆಯಲ್ಲಿ ಓಮ್ ಫ್ಲಾಗ್ ಆಗ್ತಿದ್ರು ಎಲ್ಲ ಮನೆಗೂ. ಸಾಧಾರಣ ನಮ್ಮ ಕರ್ನಾಟಕದ ಮಧುರನವರ ಸಾಧಾರಣ ಎಲ್ಲಾ ಮನೆಯಲ್ಲಿ ಓಮ್ ಫ್ಲಾಗ್ ಇತ್ತು. ಮತ್ತೆ ಅಷ್ಟು ಅಚ್ಚುಕಟ್ಟಿನ ವ್ಯವಸ್ಥೆ ಇತ್ತು. ಈಗಿಂದ ಮೊದಲು ಒಳ್ಳೆ ವ್ಯವಸ್ಥೆ ಇತ್ತು. ಆದ್ರೆ ಈಗ ಸೌಕರ್ಯಗಳು ತುಂಬಾ ಉಂಟು ಎಲ್ಲರಿಗೂ. ಎಷ್ಟೋ ದೂರದವರಿಗೆ ಬಂದು ನಿಲ್ಲುವಂತ ವ್ಯವಸ್ಥೆ ಎಲ್ಲ ಆಗಿದೆ ಇಲ್ಲಿ ಈಗ. ಮತ್ತೆ ವೇದಿಕೆಗಳು ತುಂಬಾ ಆಗಿದೆ, ಅದು ಭಾರಿ ಒಳ್ಳೆ ವ್ಯವಸ್ಥೆ. ಮೊದಲು ಹಾಗೆ ಇಲ್ಲ ಇತ್ತು. ವೇದಿಕೆಯಲ್ಲಿ ನೀವು ಹೇಳಿದಾಗ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು 3 ಸ್ಟೇಜ್ ಉಂಟು ಇಲ್ಲಿ. ಮತ್ತೆ ಅನ್ನದಾನದ ಮಂಟಪ, ಭೋಜನ ಶಾಲೆಯಲ್ಲಿ ಭಾರಿ ಒಳ್ಳೆ ವ್ಯವಸ್ಥೆ. ಈಗಿನ ನೀರಿನ ವ್ಯವಸ್ಥೆ ಉಂಟು ಒಳ್ಳೆ. ಯಾರಿಗೂ ಅದು ಅಂತ ಹೇಳಲಿಕ್ಕಿಲ್ಲ, ಒಳ್ಳೆ ವ್ಯವಸ್ಥೆ. ಲೈಟಿಂಗ್ಸ್ ಎಲ್ಲ ನೋಡಿ, ಲೈಟಿಂಗ್ಸ್ ಹೇಳಿದ್ರೆ ಭಾರಿ ಒಳ್ಳೇದಾಗಿದೆ. ಈ ಇಂತೆಲ್ಲವೂ ಕಲರ್ ಹಾಕೋದಕ್ಕಿಂತ ಲೈಟಿಂಗ್ಸ್ ಎಲ್ಲರಿಗೂ ಒಂದೇ ಲೆಕ್ಕ ಸಿಕ್ಕುವ ಕಾರಣ ಒಂದು ಯಾರಿಗೂ ಆಚೆ ಈಚೆ ಯಾರಿಗೂ ಇದೇನಿಲ್ಲದೆ ಒಂದೇ ಹೋಗ್ತಾ ಉಂಟು. ರಾತ್ರಿ 1-1:30 ಗಂಟೆವರೆಗೆ ಬಸ್ಸಿನ ಸೌಕರ್ಯ ಉಂಟು. ಈಗ ಪಾರ್ಕಿಂಗ್ ವ್ಯವಸ್ಥೆಗೆ ದೂರದಿಂದ ಬಂದವರಿಗೂ ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ. ಇವತ್ತಿನ ಈ ಫುಡ್ ಎಲ್ಲ ನಿಮಗೆ ಈ ಅಡುಗೆ ವಿಷಯದಲ್ಲಿ ಏನಾದ್ರು ಹೇಳಿಕೊಟ್ಟ? ಅಡುಗೆ ತೊಂದರೆ ಇಲ್ಲ, ಒಳ್ಳೆ ವ್ಯವಸ್ಥೆ. ಆದ್ರೆ ಒಳ್ಳೆ ಸ್ವಯಂ ಸೇವಕರು ತುಂಬಾ ಇದ್ದಾರೆ. ಈ ಸಲ ಯಾರಿಗೂ ಹೆಚ್ಚಿನ ಕೆಲಸ ಇಲ್ಲ, ಎಲ್ಲರಿಗೂ ಸಣ್ಣ ಕೆಲಸ ಮುಗಿತಾರೆ. ಕಾರಣ ಅಷ್ಟು ಸ್ವಯಂ ಸೇವಕರು ಇದ್ದಾರೆ. ಹಗಲು ರಾತ್ರಿ ದುಡಿಯುವಂತ ನಿರಂತರ ದುಡಿಯುವ ಸೇವಕರು ಇದ್ದಾರೆ. 3 ತಿಂಗಳು 4 ತಿಂಗಳು ಮೊದಲೇ ಕರ ಸೇವೆ ಮಾಡಿದವರು ಇದ್ದಾರೆ. ಬೇಕಾದಷ್ಟು ದಿನ ರಜೆ ಮಾಡಿ ಇಲ್ಲಿಗೋಸ್ಕರವೇ ನನ್ನ ಜೀವನವನ್ನು ಅರ್ಪಣೆ ಮಾಡಿದಂತ ಹೇಳ್ತಾರೆ. ಕೆಲವು ಅಡಿಲು ಸೇವೆ ಮಾಡಿದ್ದಾರೆ ಅಷ್ಟೇ. ಅದೇ ಇವತ್ತಿನ ದಿವಸದಲ್ಲಿ ಈ ಮುಸ್ಲಿಂ ಹಬ್ಬ ಆದ ಕಾರಣ ಇವತ್ತಿನ ದಿವಸ ತುಂಬಾ ಯುವಕರು, ಈಗ ನನ್ನಂತ ಯುವಕರಿಗೆ ಸೇರ್ಲಿಕ್ಕಾಯ್ತು. ಎಲ್ಲರಿಗೂ ರಜೆ ಹೆಚ್ಚಿನವರೇ ಬರ್ಲಿಕ್ಕಾಯ್ತು. ಜನಸಂಖ್ಯೆ ಒಳ್ಳೇದಿತ್ತು ಇವತ್ತು. ಕಾರ್ಯಕ್ರಮ ಮುಗಿಯವರೆಗೆ ಇನ್ನು ಜನ ಜಾಸ್ತಿ ಆಗುವಂತ ಕಡಿಮೆ ಆಗ್ಲಿಕ್ಕಿಲ್ಲ. ಧನ್ಯವಾದ. ಮಧೂರು ಈಗ ಬ್ರಹ್ಮಕಲಶೋತ್ಸವ ಮೂಡಪ್ಪ ಸೇವೆ ಎಲ್ಲ ಜರುಗುತ್ತಾ ಇದೆ. ಹಾಗಿರುವಾಗ ನಿಮಗೆ ಈ 92 ಇಸ್ವಿಯಲ್ಲಿ ಮೂಡಪ್ಪ ಸೇವೆ ನೋಡಿದ ಅನುಭವ ಇರಬಹುದು ಸಣ್ಣಗೆ. ಅದರೊಟ್ಟಿಗೂ ಈಗಿನ ವ್ಯವಸ್ಥೆಯು ನೀವು ನಿಮ್ಮ ಒಂದು ಸಣ್ಣದಲ್ಲಿ ಒಂದು ಹೇಳಿ ನಿಮ್ಮ ಅನುಭವ. ನಾವೆಂದ್ರೆ 26ಕ್ಕೆ ನಾವಿಲ್ಲಿ ಜಾಯಿನ್ ಆಗಿದ್ದೇವೆ ಮೂಡಪ್ಪ ಸೇವೆಗೆ ಅಂತ. ಭಾರಿ ಒಳ್ಳೆ ರೀತಿಯಲ್ಲಿ ಇವಾಗ ಇಷ್ಟರವರೆಗೆ ನಡೀತಾ ಉಂಟು. ಇನ್ನೂ ಸಹ ಈಗ 8 ದಿವಸ ಉಂಟು. ಸಾಧಾರಣ ಇವತ್ತಿಗೆ 5 ದಿವಸ ಆಯ್ತು. ಇನ್ನು 27ನೇ ತಾರೀಕಿನವರೆಗೆ ಉಂಟು. ವಿವಿಧ ಒಳ್ಳೆಯ ಸಾಂಸ್ಕೃತಿಕ ಎಲ್ಲಾ ಕಾರ್ಯಕ್ರಮಗಳು ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು. ಭಕ್ತಾದಿಗಳಿಗೆ ಬಂದಾಗ ಊಟಕ್ಕೆ ಸಹ ಯಾವ ತರದ ತೊಂದರೆ ಇಲ್ಲದೆ ಒಳ್ಳೆ ರೀತಿಯಲ್ಲಿ ಎಲ್ಲರೂ ವಾಲಂಟಿಯರ್ಸ್ ಸಹ ಎಲ್ಲರೂ ಸಹ ಒಳ್ಳೆ, ಅವರು ಊಟ ಮಾಡದೆ ಅವರು ಒಳ್ಳೆ ರೀತಿಯಲ್ಲಿ ಬಂದ ಭಕ್ತರಿಗೆ ಒಳ್ಳೆ ರೀತಿಯಲ್ಲಿ ಆಹಾರ ಕೊಟ್ಟು ಒಳ್ಳೆ ರೀತಿಯಲ್ಲಿ ಈಗ ಮುಂದುವರಿತಾ ಉಂಟು. ಇನ್ನು ಚಂದದಲ್ಲಿ ಮೂಡಪ್ಪ ಸೇವೆ 2ನೇ ತಾರೀಕಿಗೆ ಬ್ರಹ್ಮ ಕಲಶೋತ್ಸವ
ಅದು ಕಳೆದ್ರೆ ಮತ್ತೆ ಮುಗೀತದೆ. ಮತ್ತೆ ನಿಮಗೇನಾದ್ರು ಜವಾಬ್ದಾರಿ ಇತ್ತು ಇದರಲ್ಲಿ? ನಮ್ಗೆ ಅಂದ್ರೆ ಹೂ ಕಟ್ಟುದಿತ್ತು. ನಮ್ಗೆ ದೇವಸ್ಥಾನದ ಒಳಗೆ ಹೂ ಕಟ್ಲಿಕ್ಕೆ ನಮ್ಮ ಅಲ್ಲಿನ ಮುಖ್ಯ ಭಟ್ರು ನಮ್ಗೆ ಅಂದ್ರೆ ಮೊದಲೇ ಪರಿಚಯ ಅವರಿಗೆ ಬರೋದು. ನಾವು ಬರ್ತಾ ಇರ್ತೇವೆ ಭಜನೆ ಅದು ಇದಕ್ಕೆಲ್ಲ ಹೇಳಿ ಅವರು ಹೇಳಿದ್ದಾರೆ, ನೀವು ಬಂದ್ರೆ ಅಮ್ಮ ಹೂ ಕಟ್ಟುದಕ್ಕೆ ಕೂತ್ಕೊಳ್ಳಿ, ನಿಮ್ಗೆ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲಲ್ಲ, ನೀವು ಅದಕ್ಕೆ ಕೂತ್ಕೊಳ್ಳಿ. ಮತ್ತೆ ಭಜನೆ ಉಂಟು ನಮ್ಮದು, ಭಜನೆಯಲ್ಲೆಲ್ಲ ನಾವು ಪಾಲ್ಗೊಳ್ತೇವೆ. ಈಗ ನಾಡಿದ್ದು 1ನೇ ತಾರೀಕಿಗೆ 12 ಗಂಟೆಯಿಂದ 1 ಗಂಟೆವರೆಗೆ ನಮ್ಮ ಭಜನೆ ಉಂಟು, ಅದು ಸಹ ನಾವಿಲ್ಲಿ ಹಾಡ್ತೇವೆ. ಹಾಗೆಲ್ಲ ತುಂಬಾ ಒಳ್ಳೆ ರೀತಿಯಲ್ಲಿ ಎಲ್ಲರೂ ಸಹ. ನಿಮಗೀಗ 5 ದಿವಸ ಕೊಟ್ಟು ಬಚ್ಚಲಿಲ್ಲ, ಇವತ್ತು ಸ್ವಲ್ಪ ಊಟ ಎಲ್ಲ ಬಳಸಲಿಕ್ಕೆ ಅಂತ ಹೇಳಿ ನಮ್ಮ ಒಬ್ರು ಹೇಳಿದ್ರು, ಒಂದು ಸಣ್ಣ ಸೇವೆ ಮಾಡಿ ಬನ್ನಿ ಅಂದ್ರೆ ಬಚ್ಚಲಿಲ್ಲ. ಒಂದು ಸ್ವಲ್ಪ ನಾನು ಬೆಳೆಸಿ ಸ್ವಲ್ಪ ರೆಸ್ಟ್ ಮಾಡ್ಕೊಂಡಿದ್ದೇನೆ. ಹಾಗೆ ಹುಷಾರಿಲ್ಲದಿದ್ರು ಸಹ ಭಟ್ರಾಜ ನನ್ನನ್ನು ಒಳ್ಳೆ ರೀತಿಯಲ್ಲಿ ನಾನು ಇದಕ್ಕೆ ಬರ್ತೇನೆ ಅಂತ ಹೇಳಿ ನಾನು ಕನಸಿನಲ್ಲಿ ಗ್ರಹಿಸಲಿಲ್ಲ. ಅಂತ ಒಂದು ಸೀರಿಯಸ್ ನನ್ನ 1 ತಿಂಗಳ ಹಿಂದೆ ಆಗಿತ್ತು. ಇಲ್ಲಿ ಸೇವೆ ಮಾಡ್ಲಿಕ್ಕೆ ಹೆಚ್ಚು ಬರ್ಲಿಕ್ಕೆ ಆಗ್ಲಿಲ್ಲ ನಂಗೆ, ಆದ್ರೆ 2 ದಿವಸ ಬಂದಿದ್ದೇನೆ. ಬಿಸಿಲು ಎಂತ ಹೇಳಿ ನಾನು ಯಾವ ತರದ ಲೆಕ್ಕ ಹಾಕದೆ ಬಂದು ಕೆಲಸ ಮಾಡಿದ್ದೇನೆ. ಈಗ ಹುಷಾರಿದ್ದೇನೆ, ಆರಾಮ್ಸೆ, ಒಳ್ಳೆ ಸಂತೋಷ. ಅನುಭವ ಈಗ ಮೂಡಪ್ಪ ಸೇವೆದಲ್ಲ ಅನುಭವ ಹೇಗೆ ಆಗ್ತಾ ಉಂಟು? ಒಳ್ಳೆ ಅನುಭವ. ನಾನು 26ರಿಂದ ಬರ್ತಾ ಇದ್ದೇನೆ, ಎಲ್ಲಾ ಸೇವೆಯಲ್ಲಿಯೂ ಭಾಗವಹಿಸ್ತಾ ಇದ್ದೇನೆ. ಮತ್ತೆ 12 ದಿವಸ ಸಹ ಇಲ್ಲಿ ಎಲ್ಲಾ ಸೇವೆಗೆ ಭಾಗವಹಿಸುವಾಗ ಅವರು ಇದು ಕೊಟ್ಟಿದ್ದಾರೆ. ಮತ್ತೆ 92ರಲ್ಲಿ ಆಗುವಾಗ ನಮ್ಮ 2 ಹೆಣ್ಣು ಮಕ್ಕಳದ್ದು ಪ್ರೆಗ್ನೆಂಟ್ ಆಗಿದ್ದೆ. ಆಗ ನಾವು ಇಡೀ ದಿವಸ ಅದು ಬಂದ್ರೆ ಇಲ್ಲೇ ಇರ್ತೇವೆ, ಮೂಡಪ್ಪ ಸೇವೆ ಮಕ್ಕಳನ್ನು ಕರ್ಕೊಂಡು. ಅದು ತುಂಬಾ ಖುಷಿಯಾಗಿ ಅವರು ಮಕ್ಕಳು ಇದ್ರಲ್ಲ, ಅವ್ರು ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ? ನಾಳೆ ಬರ್ತಾರೆ. 23 ವರ್ಷ ಆಯ್ತು, 33. ಈ ಬೃಹತ್ ದೊಡ್ಡ ಸ್ಟೇಜ್ ನೋಡಿ ಹೇಗೆ ಕಾಣ್ತು? ಈಗ ದೊಡ್ಡ ಫ್ಯಾನ್ ಎಲ್ಲ ಹಾಕಿ ನೋಡುವಾಗ ಭಾರಿ ಖುಷಿ. ಅದು ಈ ಫ್ಯಾನ್ ಎಲ್ಲ ಭಾರಿ ಕಷ್ಟ ಆಗ್ತಿತ್ತು. ಅದಾಗ್ಲಿಕ್ಕೆ ಇಲ್ಲ, ಒಳ್ಳೇದಾಗಿದೆ, ಒಳ್ಳೆ ಅನುಭವ. ಧನ್ಯವಾದ. ಗಂಟೆಗಳಿರೆಂದು ಗಣಿ ಮಾಡಿದೆ.